ಸಹೋದರರೇ, ಜೀವನ ಅನ್ನೋದು ಬಹಳ ಚಿಕ್ಕದ್ದು. ಅದಕ್ಕೆ ಬದುಕಿರುವಷ್ಟು ದಿನ ನಗ್ನಗ್ತಾ ಬದುಕಬೇಕಂತೆ. ಇನ್ನು ಸದ್ಯಕ್ಕೆ ನಾನೀ ಮಾತನ್ನು ಹೇಳಲು ಕಾರಣ, ಒಂದು ಕಾಲದ ಸ್ಟಾರ್ ನಟಿ ಸಿಲ್ಕ್ ಸ್ಮಿತಾ. ಈ ಸಿಲ್ಕ್ ಸ್ಮಿತಾ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ಒಂದು ಕಾಲದಲ್ಲಿ ಸಖತ್ ಡಿಮ್ಯಾಂಡ್ ನಲ್ಲಿದ್ದ ನಟಿ, ಸ್ಟಾರ್ ಹೀರೋಯಿನ್, ವಿಲನ್, ಐಟಮ್ ಡ್ಯಾನ್ಸರ್, ಹೀಗೆ ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಅವರಿಗೆ ಸರಿಸಮವಾಗಿ ನಡೆಸಿ ಅವ್ರ ಜೊತೆ ಸಂಬಂಧವನ್ನು ಬೆಳೆಸಿ ಕೊನೆಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ಲು. ಆದ್ರೆ ಅವಳ ಸಾವಿನ ಬಳಿಕವೂ ಇವಳಿಗೆ ಲೆಕ್ಕವಿಲ್ಲದಷ್ಟು ಜನ ಅಭಿಮಾನಿಗಳಿದ್ದಾರೆ. ಅವರ ನೆನಪಿನಲ್ಲಿ ಇವಳು ಎಂದೂ ಮಾಸದ ನೆನಪಾಗಿ ಉಳಿದು ಬಿಟ್ಟಿದ್ದಾಳೆ. ಆದ್ರೆ ಇಂತಹ ಸಿಲ್ಕ್ ಸ್ಮಿತಾ ಬದುಕಿದ್ದಾಗ ಅನುಭವಿಸಿದ್ದು ಮಾತ್ರ ಚಿತ್ರಹಿಂಸೆ. ಇವಳ ಸಾವು ಮಾತ್ರ ಭೀಕರ. ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಸ್ಮಿತಾ ರಜನಿಕಾಂತ್ ಮಧ್ಯರಾತ್ರಿ ನಡೆದಿದ್ದೇನು? ಸಿಲ್ಕ್ ಸ್ಮಿತಾ ರಜನಿಕಾಂತ್ ಹೆಂಡತಿ ಹತ್ರ ನಿನ್ನ ಗಂಡ ನನ್ನ ಗುಲಾಮ ಅಂತ ಹೇಳಿದ್ಯಾಕೆ? ತೆಲುಗಿನ ಚಿರಂಜೀವಿ ಸಿಲ್ಕ್ ಸ್ಮಿತಾಗೆ ಎಲ್ಲರ ಮುಂದೆ ಕಪಾಲಕ್ಕೆ ಒಡೆದಿದ್ಯಾಕೆ? ಸಿಲ್ಕ್ ಸ್ಮಿತಾ ಸತ್ತ ಮೇಲೂ ಬಿಡದೆ ಅವಳ ಶವವನ್ನ ಅನುಭವಿಸಿದ್ಯಾರೋ? ರವಿಚಂದ್ರನ್ ಮತ್ತು ಸಿಲ್ಕ್ ಸ್ಮಿತಾ ಮಧ್ಯ ಸಂಬಂಧ ಇತ್ತ ಎಂಬ ಎಲ್ಲ ರಹಸ್ಯದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಸಿಲ್ಕ್ ಸ್ಮಿತಾ ಅಲಿಯಾಸ್ ವಿಜಯಲಕ್ಷ್ಮಿ ಹುಟ್ಟಿದ್ದು 1960ನೇ ಇಸ್ವಿ ಡಿಸೆಂಬರ್ 2ನೇ ತಾರೀಕು ಆಂಧ್ರ ಪ್ರದೇಶದ ಎಲ್ಲೂರಿನ ಒಂದು ಬಡ ಕುಟುಂಬದಲ್ಲಿ. ತಂದೆ ರಾಮುಲು, ತಾಯಿ ಸರಸಮ್ಮ. ಈಕೆಗೆ ನಾಗವರಪ್ರಸಾದ್ ಎಂಬ ತಮ್ಮ ಕೂಡ ಇದ್ದಾನೆ. ಚಿಕ್ಕ ವಯಸ್ಸಿನಿಂದ ಸಿಲ್ಕ್ ಸ್ಮಿತಾ ಮನೆಯಲ್ಲಿ ತಿನ್ನಲು ಅನ್ನ ಇಲ್ಲದೆ ಆರ್ಥಿಕ ಸಮಸ್ಯೆಗಳು ಇದ್ದುದರಿಂದ ಈಕೆಗೆ ಓದಲು ಆಗಲಿಲ್ಲ. ಆದರೆ ಇವಳಿಗೆ 13 ವರ್ಷ ವಯಸ್ಸು ಇದ್ದಾಗಿಂದಾನೆ ಮೇಕಪ್ ಮಾಡಿಕೊಂಡು ಸ್ಟೈಲಿಶ್ ಆಗಿ ಬಟ್ಟೆಗಳನ್ನು ಹಾಕಿಕೊಂಡು ಊರಿನಲ್ಲಿರುವ ಗಂಡಸರ ಜೊತೆ ಸೇರಿ ಸಿನಿಮಾ ನೋಡಲು ಹೋಗ್ತಾ ಇದ್ಲು. ಇದರಿಂದ ಇವರ ತಂದೆ ತಾಯಿ ಇವಳನ್ನ ಹೀಗೆ ಒಬ್ಬಳೇ ಬಿಟ್ರೆ ಸರಿ ಹೋಗಲ್ಲ, ನಮ್ಮ ಮರ್ಯಾದೆ ತೆಗಿತಾಳೆ ಅಂತ ಡಿಸೈಡ್ ಆಗಿ ಇವಳನ್ನ ಒಬ್ಬ ವಯಸ್ಸಾದ ಮುದುಕನ ಜೊತೆ ಮದುವೆ ಮಾಡಿದ್ರು. ಇನ್ನು ಆ ರೀತಿ ಗಂಡನ ಮನೆಗೆ ಹೋದ ಸಿಲ್ಕ್ ಸ್ಮಿತಾಗೆ ಗಂಡನ ಜೊತೆ ಸೇರಿ ಆಕೆ ಅತ್ತೇನೋ ಟಾರ್ಚರ್ ಕೊಡ್ತಾ ಇದ್ಲು. ಇನ್ನಿದ್ರಿಂದ ಇವಳು ಈ ಟಾರ್ಚರ್ನ ತಡೆಯಲಾಗದೆ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಇವರ ತಂದೆ ತಾಯಿ ಇವಳನ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ. ಇದರಿಂದ ಈಕೆ ಮಾಡಲು ಅಲ್ಲಿ ಏನೂ ಕೆಲಸ ಇಲ್ಲದೆ ಮದ್ರಾಸ್ಗೆ ಹೋಗಿ ಸಿನಿಮಾದಲ್ಲಿ ನಟಿಸಿ ದೊಡ್ಡ ಆಕ್ಟರ್ ಆಗಬೇಕು, ನಾನೇನು ಅಂತ ಎಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡ್ಲು. ಆದ್ದರಿಂದ ಒಂದು ರಾತ್ರಿ ಕಳ್ತನದಿಂದ ಮದ್ರಾಸ್ಗೆ ಹೋಗುವ ಟ್ರೈನ್ ಹತ್ತಿದ್ಲು. ಇನ್ನು ಈ ರೀತಿ ನಂತರ ಮದ್ರಾಸ್ನಲ್ಲಿ ಇಳಿದು ಮದ್ರಾಸ್ನ ಕೋಡಂಬಾಕಂ ಏರಿಯಾದಲ್ಲಿ ಒಂದು ಚಿಕ್ಕ ರೂಮ್ನ ಬಾಡಿಗೆಗೆ ತೆಗೆದುಕೊಂಡು ಸಿನಿಮಾದಲ್ಲಿ ಚಾನ್ಸ್ಗಾಗಿ ಟ್ರೈ ಮಾಡಲು ಆರಂಭಿಸಿದ್ಲು. ಆದರೆ ಈ ಸಿಲ್ಕ್ ಸ್ಮಿತಾ ನೋಡಲು ಕಪ್ಗೆ ಸಣ್ಣಗೆ ಅಂತ ಅಟ್ರಾಕ್ಟಿವ್ ಆಗಿ ಇಲ್ದೇ ಇದ್ದುದರಿಂದ ಈಕೆಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ತಾ ಇರಲಿಲ್ಲ. ಇದರಿಂದ ತಿನ್ನಲು ಅನ್ನ ಇಲ್ಲದೆ ರೂಮ್ ಬಾಡಿಗೆ ಕಟ್ಟಲು ಕೂಡ ಆಗದೆ ಇದ್ದುದರಿಂದ ಒಂದು ಹೋಟೆಲ್ನಲ್ಲಿ ಪ್ಲೇಟ್ ತೊಳೆಯುವ ಕೆಲಸಕ್ಕೆ ಸಿಲ್ಕ್ ಸ್ಮಿತಾ ಸೇರ್ಕೊಂಡ್ಲು. ಅಲ್ಲಿ ಅವರು ಕೊಡುವ ಹಣ ಇವಳಿಗೆ ಸಾಕಾಗ್ತಾ ಇರಲಿಲ್ಲ. ಆದ್ದರಿಂದ ರಾತ್ರಿ ಹೊತ್ತು ವ್ಯಭಿಚಾರ ಮಾಡಲು ಕೂಡ ಆರಂಭಿಸಿದ್ಲು. ಈ ರೀತಿ ವ್ಯಭಿಚಾರ ಮಾಡಬೇಕಾದ್ರೇನೆ ಸಿಲ್ಕ್ ಸ್ಮಿತಾಗೆ ಕೆಲವು ಜನ ಸಿನಿಮಾದವರ ಜೊತೆ ಪರಿಚಯ ಆಗಿ ಅವರ ಸಹಾಯದಿಂದಾನೆ ಆಗಿನ ಕಾಲದ ಟಾಪ್ ಹೀರೋಯಿನ್ ಆಗಿದ್ದ ತಮಿಳಿನ ಅಪರ್ಣಾ ಅನ್ನುವ ಹೀರೋಯಿನ್ ಹತ್ರ ಟಚ್ ಅಪ್ ಗರ್ಲ್ ಆಗಿ ಸಿಲ್ಕ್ ಸ್ಮಿತಾ ಜಾಯ್ನ್ ಆದ್ಲು. ಯಾಕೆಂದ್ರೆ ಡೈರೆಕ್ಟ್ ಆಗಿ ಚಾನ್ಸ್ ಕೇಳಿದ್ರೆ ಯಾರು ಇವಳಿಗೆ ಚಾನ್ಸೇ ಕೊಡ್ತಾ ಇರಲಿಲ್ಲ. ಆದ್ದರಿಂದ ಹೀರೋಯಿನ್ಗೆ ಅಸಿಸ್ಟೆಂಟ್ ಆಗಿದ್ರೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಬೆಳೆದು ಈಸಿಯಾಗಿ ಚಾನ್ಸ್ಗಳು ಸಿಗುತ್ತೆ ಅಂತ ಸಿಲ್ಕ್ ಸ್ಮಿತಾ ಅಂದ್ಕೊಂಡ್ಲು. ಇನ್ನು ಈ ರೀತಿ ಇವಳು ಅಂದುಕೊಂಡ ರೀತಿಯೇ ಸಿನಿಮಾದಲ್ಲಿ ಕಾಂಟ್ಯಾಕ್ಟ್ಸ್ ಬೆಳೀತು. ಆದರೆ ಎಲ್ಲರೂ ಇವಳನ್ನ ಲೈಂಗಿಕವಾಗಿ ಬಳಸ್ಕೊಂಡ್ರೆ ಹೊರತು ಸಿನಿಮಾದಲ್ಲಿ ಚಾನ್ಸೇ ಕೊಡಿಸ್ತಾ ಇರಲಿಲ್ಲ. ಹೀರೋ, ಕ್ಯಾಮ್ರಾಮ್ಯಾನ್, ಅಸಿಸ್ಟೆಂಟ್, ಡೈರೆಕ್ಟರ್ ಎಲ್ಲರೂ ರಾತ್ರಿ ಹೊತ್ತು ನಿನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀವಿ ಅಂತ ಸುಳ್ಳು ಹೇಳಿ ಇವಳನ್ನ ಬಳಸ್ಕೊಂಡ್ರು. ಇನ್ನೀಗಿರ್ಬೇಕಾದ್ರೇನೆ ಒಂದು ಸಿನಿಮಾ ಶೂಟಿಂಗ್ಗೆ ಸಿಲ್ಕ್ ಸ್ಮಿತಾ ಟಚ್ ಅಪ್ ಗರ್ಲ್ ಆಗಿ ಹೋದ್ಲು. ಅಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಎಲ್ಲ ಆಗಿದ್ದ ವಿನು ಚಕ್ರವರ್ತಿ ಎಂಬ ತಮಿಳಿನ ಹೀರೋ ತನ್ನ ಸಿನಿಮಾದ ಕ್ಯಾರೆಕ್ಟರ್ ಆರ್ಟಿಸ್ಟ್ ಜೊತೆ ಗಲಾಟೆ ಆಗಿದ್ದರಿಂದ ಆಕೆನ ಆ ಪಾತ್ರದಿಂದ ತೆಗೆದುಹಾಕಿ ಆ ಪಾತ್ರಕ್ಕೆ ಬೇರೆಯವ್ರನ್ನ ಹುಡುಕುತ್ತಿದ್ದಾಗ ಸಿಲ್ಕ್ ಸ್ಮಿತಾ ಅವ್ರ ಕಣ್ಣಿಗೆ ಬಿದ್ಲು. ಮೊದಲೇ ಇವಳು ಎಕ್ಸ್ಪೋಸ್ ಕೂಡ ಮಾಡಲು ರೆಡಿ ಇದ್ದುದರಿಂದ ಸಿಲ್ಕ್ ಅನ್ನುವ ಆ ಪಾತ್ರನ ಇವಳಿಗೆ ಕೊಟ್ರು. ಇನ್ನು ಆ ಸಿನಿಮಾ ಹೆಸರೇ ಒಂದಿ ಚಕ್ರಂ. ಇನ್ನಾಗ ಸಿನಿಮಾ ಇಂಡಸ್ಟ್ರಿ ಪೂರ್ತಿ ಮದ್ರಾಸ್ನಲ್ಲಿ ಇದ್ದುದರಿಂದ ಆರ್ಟಿಸ್ಟ್ಗಳು ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಭಾಷೆಯಲ್ಲಿ ನಟಿಸಲು ಈಸಿಯಾಗಿರ್ತಿತ್ತು. ಆ ರೀತಿ ಒಂದಿ ಚಕ್ರಂ ಸಿನಿಮಾ 1989ರಲ್ಲಿ ರಿಲೀಸ್ ಆಗಿ ಹಿಟ್ಟಾಯಿತು. ಇನ್ನು ಆ ಸಿನಿಮಾದಲ್ಲಿ ಸಿಲ್ಕ್ ಪಾತ್ರದಲ್ಲಿ ಇದ್ದ ವಿಜಯಲಕ್ಷ್ಮಿಗೂ ಒಳ್ಳೆ ಹೆಸರು ಬಂದಿದ್ರಿಂದ ವಿನು ಚಕ್ರವರ್ತಿನೇ ವಿಜಯಲಕ್ಷ್ಮಿ ಅಂತಿದ್ದ ಇವಳ ಹೆಸರನ್ನ ಸಿಲ್ಕ್ ಸ್ಮಿತಾ ಅಂತ ಬದಲಾಯಿಸ್ತಾ. ಇನ್ನು ಆ ಸಿನಿಮಾದಲ್ಲಿ ಅವಳು ಮಾಡಿದ ಎಕ್ಸ್ಪೋಸಿಂಗ್ಗೆ ಮಲಯಾಳಂ ಸಿನಿಮಾದಿಂದ ಆಫರ್ಗಳು ಹುಡುಕಿಕೊಂಡು ಬಂತು. ಆ ರೀತಿ ಪುಷ್ಯರಾಗಂ, ರಜನಿಗಂಧ, ಸರಸ್ವತಿ ಎಂಎಂ
ಇವರಂತ ಬ್ಯಾಕ್ ಟು ಬ್ಯಾಕ್ 80 ಸಿನಿಮಾಗಳಲ್ಲಿ ಎಕ್ಸ್ಪೋಸಿಂಗ್ ಕ್ಯಾರೆಕ್ಟರ್ ನಲ್ಲೇ ಇವಳು ಆಕ್ಟ್ ಮಾಡಿದ್ಲು. ಆದ್ರೆ ಇವಳಿಗೆ ಆ ಸಿನಿಮಾಗಳಲ್ಲಿ ಕೊಟ್ಟಿದ್ದೆಲ್ಲ ಕೆಟ್ಟ ಕೆಟ್ಟ ಕ್ಯಾರೆಕ್ಟರ್ಗಳನ್ನೇ. ಆದ್ರೆ ಅದ್ಯಾವಾಗ ರಜನಿಕಾಂತ್ ಜೊತೆ ತನಿಕಟ್ಟು ರಾಜ ಎಂಬ ಸಿನಿಮಾದಲ್ಲಿ ಐಟಮ್ ಡ್ಯಾನ್ಸರ್ ಆಗಿ ಆಕ್ಟ್ ಮಾಡಿದ್ಲು, ಆಗಿನಿಂದ ಇವರಿಬ್ಬರಿಗೆ ಒಳ್ಳೆ ಸ್ನೇಹವಾಗಿ, ಆ ಸ್ನೇಹ ನಂತರ ಸಂಬಂಧವಾಗಿ ಸಿಲ್ಕ್ ಸ್ಮಿತಾ ಬ್ಯಾಕ್ ಟು ಬ್ಯಾಕ್ ರಜನಿಕಾಂತ್ ಜೊತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ಲು. ಆ ರೀತಿ ಮೂಂಡ್ರು ಮುಂಗಂ, ರಂಗ, ತಾಯ್ ಬೀಡು ಅಂತ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಹಿಂದಿಯಲ್ಲಿ ಕೂಡ ಜೀತ್ ಅಮಾರಿ ಎಂಬ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾನ ರಜನಿಕಾಂತ್ ಇಂಟ್ರೊಡ್ಯೂಸ್ ಮಾಡಿದ್ದು ವಿಶೇಷ. ಇನ್ನಿದ್ರಿಂದ ಸಿಲ್ಕ್ ಸ್ಮಿತಾಗೆ ತಮಿಳಿನಲ್ಲಿ ಒಳ್ಳೆ ಕ್ರೇಜ್ ಬೆಳೀತು. ಆ ರೀತಿ 1981ರಲ್ಲಿ ಸೀತಾಕೋಕ ಚಿಲಕ ಸಿನಿಮಾ ಮೂಲಕ ನಂತರ ಇವಳು ತೆಲುಗಿಗೆ ಕೂಡ ಎಂಟ್ರಿ ಕೊಟ್ಲು. ಆದ್ರೆ ಆ ಸಿನಿಮಾದಲ್ಲಿ ಇವಳಿಗೆ ಅಂದುಕೊಂಡಷ್ಟರ ಮಟ್ಟಿಗೆ ಹೆಸರು ಬಾರಲಿಲ್ಲ ಅಂತ ಹೇಳ್ಬೋದು. ಇನ್ನಾಗ ಹೀರೋಯಿನ್ ಆದ್ರು, ಐಟಮ್ ಡ್ಯಾನ್ಸರ್ ಆದ್ರು, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆದ್ರು, ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂದ್ರೆ ಹೀರೋಗಳ ಜೊತೆ ಮಲಗಲೇಬೇಕಿತ್ತು. ಇದರಿಂದ ಸಿಲ್ಕ್ ಸ್ಮಿತಾ ರಜನಿಕಾಂತ್ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ನಲ್ಲಿ ಇದ್ಕೊಂಡು, ಇನ್ನೊಂದು ಕಡೆ ಕಮಲ್ ಹಾಸನ್, ಚಿರಂಜೀವಿ ಜೊತೆ ಕೂಡ ಒಳ್ಳೆ ಸಲಿಗೆಯನ್ನ ಇಟ್ಟುಕೊಂಡು ಇದ್ಲು. ಇನ್ನು ನಂತರ 1982ರಲ್ಲಿ ಯಮಕಿಂಕರ ಸಿನಿಮಾ ಮೂಲಕ ಚಿರಂಜೀವಿ ಜೊತೆ ಆಕ್ಟ್ ಮಾಡುತ್ತಾ ತೆಲುಗಿಗೆ ರೀ ಎಂಟ್ರಿ ಕೊಟ್ಲು. ಇದರಿಂದ ಸಿಲ್ಕ್ ಸ್ಮಿತಾಗೂ ತೆಲುಗಿನಲ್ಲಿ ಒಳ್ಳೆ ಡಿಮ್ಯಾಂಡ್ ಬೆಳೀತು. ಆ ರೀತಿ ಚಿರಂಜೀವಿ ಜೊತೆನೆ ಕೈದಿ, ಜ್ವಾಲಾ, ದ್ವಂಗ, ರುಸ್ತುಂ, ಗೂಂಡಾ, ಚಾಲೆಂಜ್ ಅಂತ 20 ಸಿನಿಮಾಗಳಲ್ಲಿ ಇವಳು ಆಕ್ಟ್ ಮಾಡಿದ್ದು ವಿಶೇಷ. ಇದು ಹೀಗೆ ಇರಬೇಕಾದ್ರೆ ಚಿರಂಜೀವಿ ಸಿಲ್ಕ್ ಸ್ಮಿತಾ ವಿಷಯ ನಂತರ ರಜನಿಕಾಂತ್ಗೆ ತಿಳಿದಿದ್ದರಿಂದ 1984ರ ನಂತರ ರಜನಿಕಾಂತ್ ಸಿಲ್ಕ್ ಸ್ಮಿತಾ ಜೊತೆ ಸೇರಿ ವರ್ಕ್ ಮಾಡಲಿಲ್ಲ. ಆದ್ರೆ ಸಿನಿಮಾದಲ್ಲಿ ಬೆಳಿಬೇಕು ಅಂದ್ರೆ ರಜನಿಕಾಂತ್ ಸಪೋರ್ಟ್ ಇದ್ರೆ ಮಾತ್ರ ಸಾಧ್ಯ ಅಂತ ಗ್ರಹಿಸಿದ ಸಿಲ್ಕ್ ಸ್ಮಿತಾ ಡೈರೆಕ್ಟ್ ಆಗಿ ರಜನಿಕಾಂತ್ ವೈಫ್ ಹತ್ರನೇ ಹೋಗಿ ಇವರಿಬ್ಬರ ಮಧ್ಯ ಇದ್ದ ಸಂಬಂಧದ ಕುರಿತು ಹೇಳಿದ್ಲು. ಆದ್ರೆ ರಜನಿಕಾಂತ್ ಹೆಂಡತಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಇದರಿಂದ ಸಿಲ್ಕ್ ಸ್ಮಿತಾಗೆ ಬೇಜಾರಾಗಿ ಸಿಕ್ಕದವ್ರಿಗೆಲ್ಲ ತನ್ನ ರಜನಿಕಾಂತ್ ಸಂಬಂಧದ ಕುರಿತು ಹೇಳಿದ್ರಿಂದ ಅದು ಮಾಧ್ಯಮಗಳಲ್ಲೆಲ್ಲ ಬಂದು ಇದ್ದಿದ್ದರಿಂದ ಸಿಲ್ಕ್ ಸ್ಮಿತಾಗೆ ಒಳ್ಳೆ ಪಾಪ್ಯುಲಾರಿಟಿ ಬಂದು ಇವಳಿಗೆ ತಮಿಳಿನಲ್ಲಿ ಮೇನ್ ಲೀಡ್ ಹೀರೋಯಿನ್ ಆಗಿ ಚಾನ್ಸ್ಗಳು ಬರಲು ಶುರುವಾಯಿತು. ಆ ರೀತಿ ತಮಿಳಿನಲ್ಲಿ ಪ್ರಭು ಹೀರೋ ಆಗಿ ಸಿಲ್ಕ್ ಸ್ಮಿತಾ ಹೀರೋಯಿನ್ ಆಗಿ, ಸುರಕೋಟೈ ಸಿಂಗಕೋಟೈ, ಭಾನುಚಂದರ್ ಹೀರೋ ಆಗಿ ಸಿಲ್ಕ್ ಸ್ಮಿತಾ ಹೀರೋಯಿನ್ ಆಗಿ ಕುಡುಂಬ ಸಿಂಹಂ ಅಂತ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಆದ್ರೆ ಆ ಸಿನಿಮಾಗಳು ರಿಲೀಸ್ ಆಗಿ ಫ್ಲಾಪ್ ಆಗಿದ್ರಿಂದ ಈಕೆಗೆ ಹೀರೋಯಿನ್ ಆಗಿ ಮತ್ತೆ ಚಾನ್ಸ್ಗಳು ಬರದೇ ನಿಂತೋಯ್ತು ಅಂತಾನೆ ಹೇಳ್ಬೋದು. ಆ ರೀತಿ ತಮಿಳಿನಲ್ಲಿ ಕಮಲ್ ಹಾಸನ್ ಜೊತೆ, ತೆಲುಗಿನಲ್ಲಿ ಚಿರಂಜೀವಿ ಜೊತೆ, ಕನ್ನಡದಲ್ಲಿ ರವಿಚಂದ್ರನ್ ಜೊತೆ ಈಕೆ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಐಟಮ್ ಡ್ಯಾನ್ಸರ್ ಆಗಿ ಪ್ರಮುಖ ಪಾತ್ರ ಮಾಡುತ್ತಾ ಒಂದು ಸಿನಿಮಾಗೆ ಲಕ್ಷ ರೂಪಾಯಿ ತೆಗೆದುಕೊಳ್ಳುವ ರೇಂಜ್ಗೆ ಅವಳು ಬೆಳೆದಿದ್ಲು. ಇನ್ನಾಗೆಲ್ಲ ನಾರ್ಮಲ್ ಹೀರೋಯಿನ್ಗೆ 10,000ದಿಂದ 20,000 ಕೊಟ್ರೆ ಸ್ಟಾರ್ ಹೀರೋಯಿನ್ಗೆ 25,000ದಿಂದ 80,000 ರೂಪಾಯಿನ ಕೊಡ್ತಾ ಇದ್ರು. ಇನ್ನು ಈ ಐಟಮ್ ಡ್ಯಾನ್ಸರ್ಗೆ ಲಕ್ಷ ರೂಪಾಯಿ ಕೊಟ್ಟಿದ್ರು ಅಂದ್ರೆ ಆ ಸಮಯದಲ್ಲಿ ಸಿಲ್ಕ್ ಸ್ಮಿತಾ ರೆಕಾರ್ಡ್ ಮಾಡಿದ್ಲು ಅಂತಾನೆ ಹೇಳ್ಬೋದು. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯಬೇಕು ಅಂದ್ರೆ ಹೀರೋ ಇಲ್ಲ ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರಾದ್ರೂ ಒಬ್ಬರ ಸಪೋರ್ಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇರಲೇಬೇಕು. ಆದ್ರೆ ಸಿಲ್ಕ್ ಸ್ಮಿತಾಗೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಹೇಳುವವರು ಯಾರು ಇಲ್ಲದೆ ಇದ್ದುದರಿಂದ, ಜೊತೆಗೆ ಲೋಕಜ್ಞಾನನೂ ಅಷ್ಟಾಗಿ ಇಲ್ಲದೆ ಇದ್ದುದರಿಂದ ಯಾರು ಬಂದು ಇವಳನ್ನ ಹೊಗಳ್ತಾ ಇದ್ರೋ ಅವ್ರ ಜೊತೆ ಇವಳು ಕ್ಲೋಸ್ ಆಗಿರ್ತಿದ್ಲು. ಅವರು ಸ್ಟಾರ್ ಹೀರೋ ಆದ್ರೂ ಸರಿ ಇಲ್ಲ ಜೂನಿಯರ್ ಆರ್ಟಿಸ್ಟ್ ಆದ್ರೂ ಸರಿ ಅವ್ರ ಜೊತೆ ಕ್ಲೋಸ್ ಆಗಿರ್ತಿದ್ಲು. ಅಷ್ಟೇ ಅಲ್ಲದೆ ಆಗ ಇವಳ ಪಾಪ್ಯುಲಾರಿಟಿಯನ್ನು ನೋಡಿ ಮಲಯಾಳಂನಲ್ಲಿ ಒಂದು ಬಿ ಗ್ರೇಡ್ ಸಿನಿಮಾದಲ್ಲಿ 2ರಿಂದ 3 ಲಕ್ಷ ಕೊಡ್ತಾ ಇದ್ರು. ಆ ರೀತಿ ಇವಳು ಸಿನಿಮಾ ಗ್ರೇಡ್ ನೋಡದೆ ಯಾವುದಾದ್ರೂ ಸಿನಿಮಾನೇ ಅಂತ ಎಕ್ಸ್ಪೋಸಿಂಗ್ ಕ್ಯಾರೆಕ್ಟರ್ಸ್ನ ಮಾಡಲು ಆರಂಭಿಸಿದ್ಲು. ಆದ್ರೆ ಅದ್ಯಾವಾಗ ಸಿಲ್ಕ್ ಸ್ಮಿತಾಗೆ ಬಿ ಗ್ರೇಡ್ ಹೀರೋಯಿನ್ ಅಂತ ಗುರುತು ಬಂತೋ, ಸ್ಟಾರ್ ಹೀರೋಗಳು ತಮ್ಮ ಸಿನಿಮಾಗೆ ಇವಳನ್ನ ತೆಗೆದುಕೊಳ್ಳುವುದು ಕಡಿಮೆ ಮಾಡಿದ್ರು. ಆದ್ರೂ ಸಿಲ್ಕ್ ಸ್ಮಿತಾ ಇದ್ರ ಬಗ್ಗೆ ಎಲ್ಲ ಯೋಚಿಸದೆ ಬಿ ಗ್ರೇಡ್ ಸಿನಿಮಾಗಳಲ್ಲಿ ಮಾಡಿ ಒಳ್ಳೆ ಹಣ ಮಾಡಿ ಒಂದು ಫ್ಲಾಟ್ನ, ಕಾರ್ನ, ಬ್ಯಾಂಕ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡ್ಕೊಂಡ್ಲು. ಇನ್ನು ಮಲಯಾಳಂ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಾ ಇರಬೇಕಾದ್ರೇನೆ ವ್ಯಭಿಚಾರ ಕೂಡ ಮಾಡಲು ಆರಂಭಿಸಿದ್ಲು. ಹಣ ಇರುವ ವ್ಯಕ್ತಿಗಳ ಜೊತೆಗೆ ಇವಳಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು ಅಂತ ಆಗೆಲ್ಲ ಮಲಯಾಳಂ ಮೀಡಿಯಾ ಹೇಳಲು ಆರಂಭಿಸಿತ್ತು. ಅಷ್ಟೇ ಅಲ್ಲದೆ ಸಿಲ್ಕ್ ಸ್ಮಿತಾ ಅರ್ಜುನ್ ಸರ್ಜಾ ಜೊತೆ, ಭಾನುಚಂದರ್ ಜೊತೆ, ಪ್ರಭು ಜೊತೆ ಕೂಡ ಬಹಳ ಸಲಿಗೆಯಿಂದ ಇದ್ಲು. ಇನ್ನು ಸಿಲ್ಕ್ ಸ್ಮಿತಾ 200 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ, ಡ್ಯಾನ್ಸರ್ ಆಗಿ, ವಿಲನ್ ಆಗಿ ಆಕ್ಟ್ ಮಾಡಿದ್ಲು. ಆದ್ರೂ ಕೂಡ ಎಲ್ಲರೂ ಇವಳನ್ನ ಸೂಳೆ ತರಾನೇ ನೋಡ್ತಿದ್ರು. ಯಾರು ಇವಳೊಬ್ಳು ನಟಿ ಅಂತಾನೆ ನೋಡ್ತಾನೆ ಇರಲಿಲ್ಲ. ಇನ್ನಿದ್ರಿಂದ ಸಿಲ್ಕ್ ಸ್ಮಿತಾ ಬಹಳನೇ ಕುಗ್ಗಿ ಹೋಗಿದ್ಲು. ಇದರಿಂದ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿ ಆ ಮತ್ತಿನಲ್ಲಿ ಏನ್ ಮಾತನಾಡ್ತಾ ಇದ್ದೀನಿ ಅಂತಾನು ತಿಳಿಯದ ಸಿಚುವೇಶನ್ಗೆ ಹೊರಟು ಹೋಗ್ತಿದ್ಲು. ಆ ಸಮಯದಲ್ಲಿ ತಮಿಳಿನಲ್ಲಿ ರಾಜಮರೈ ಎಂಬ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾ ಆಕ್ಟ್ ಮಾಡಬೇಕಾದ್ರೆ
ಅದರಲ್ಲಿ ಹೀರೋಯಿನ್ ಆಗಿ ರೋಜಾ, ಡೈರೆಕ್ಟರ್ ಆಗಿ ರೋಜಾ ಲವರ್ ಸೆಲ್ವಮಣಿ ಅವರು ಕೆಲಸ ಮಾಡ್ತಾ ಇದ್ರು. ಇನ್ನು ಸಿಲ್ಕ್ ಸ್ಮಿತಾ ಕೂಡ ಇದೇ ಸಿನಿಮಾದಲ್ಲಿ ಒಂದು ರೋಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ಲು. ಆಗ ಸಿಲ್ಕ್ ಸ್ಮಿತಾ ಸೆಲ್ವಮಣಿ ಹತ್ರ ಕ್ಲೋಸ್ ಆಗಲು ಹೋಗಿ ಬಹಳ ಸಲಿಗೆಯಿಂದ ಇದ್ದು ಇದು ರೋಜಾ ಗೊತ್ತಾಗಿ ಇಬ್ರು ಅದೇ ಸಿನಿಮಾ ಸೆಟ್ ನಲ್ಲಿ ಹೊಡೆದಾಡಿದ್ರು. ಇನ್ನು ಇದು ಹೀಗೆ ಇರಬೇಕಾದ್ರೆ ಚಿರಂಜೀವಿ ಜೊತೆ ಇದ್ದ ಸಲುಗೆಯಿಂದ ಸಿಲ್ಕ್ ಸ್ಮಿತಾ ಸೆಟ್ ನಲ್ಲಿ ಯಾರಿಗೂ ರೆಸ್ಪೆಕ್ಟೇ ಕೊಡ್ತಾ ಇರಲಿಲ್ಲ. ಆ ರೀತಿ ಮತ್ತಿನಲ್ಲಿ ಇದ್ದ ಸಿಲ್ಕ್ ಸ್ಮಿತಾ ಮುಠಾಮೇಸ್ತ್ರಿ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಸಾಂಗ್ ಬರೆದಿದ್ದ ರೈಟರ್ ಜೈಕುಮಾರ್ ಮೇಲೆ ಕಿರ್ಚಾಡಿ ಅವನಿಗೆ ಹೊಡೆದಿದ್ಲು. ಇದರಿಂದ ಆ ಜೈಕುಮಾರ್ ಈ ಸಾಂಗ್ಗೆ ಸಿಲ್ಕ್ ಸ್ಮಿತಾ ಸೂಟ್ ಆಗಲ್ಲ ಅಂತೇಳಿ ಸಿಲ್ಕ್ ಸ್ಮಿತಾಗೆ ಆ ಸಿನಿಮಾ ಆಫರ್ ಕೈ ತಪ್ಪಿತ್ತು ಅಂತಾನೆ ಹೇಳ್ಬೋದು. ಇನ್ನು ನಂತರ ಮತ್ತೊಂದು ಚಿರಂಜೀವಿ ಸಿನಿಮಾದಲ್ಲಿ ನಿಮ್ಗೆ ಚಿರಂಜೀವಿ ಹೊಡೆಯುವ ಸೀನ್ ಈ ಸಿನಿಮಾದಲ್ಲಿ ಇದೆ ಅಂದಾಗ ಯಾರೋ ಅವನು ಚಿರಂಜೀವಿ ನಾನು ಹೊಡೆಯೋಕೆ ಅಂದಿದ್ರಿಂದ ಚಿರಂಜೀವಿ ಕೋಪ ಬಂದು ಅವನಿಗೆ ಕಪಾಲಕ್ಕೆ ಬಾರಿಸಿದ್ದ. ಇದಾದ ನಂತರ ಸಿಲ್ಕ್ ಸ್ಮಿತಾ ಅವಮಾನ ತಡೆಯಲಾಗದೆ ಆ ಜಾಗದಿಂದ ಹೊರಟೋದ್ಲು. ಈ ರೀತಿ 3 ದಿನ ಇದರಿಂದ ನಾನ್ ಸ್ಟಾಪ್ ಡ್ರಿಂಕ್ಸ್ ಮಾಡುತ್ತಾ ರೂಮ್ ನಲ್ಲೇ ಇದ್ಲು ಅಂತ ರೈಟರ್ ಜೈಕುಮಾರ್ ತನ್ನ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದು ವಿಶೇಷ. ಇನ್ನು ಇದಾದ ನಂತರ ಇದೇ ರೀತಿ ಕಮಲ್ ಹಾಸನ್ ಸಿನಿಮಾದಲ್ಲೂ ಆಗಿ ಕಮಲ್ ಹಾಸನ್ ಜೊತೆನೂ ಇವಳು ಜಗಳ ಮಾಡ್ಕೊಂಡಿದ್ರಿಂದ ಅವನೆಲ್ರಿಗೂ ಇವಳಿಗೆ ಚಾನ್ಸ್ ಕೊಡಬೇಡಿ ಅಂತೇಳಿ ಐಟಮ್ ಡ್ಯಾನ್ಸರ್ ಆಗಿ ಇವಳಿಗೆ ಬರುತ್ತಿದ್ದ ಆಫರ್ ಎಲ್ಲ ನಿಂತೋಯ್ತು. ಇನ್ನು ಆ ಸಮಯದಲ್ಲೇ ಸಿನಿಮಾ ಮ್ಯಾನೇಜರ್ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಸಿಲ್ಕ್ ಸ್ಮಿತಾಗೆ ಹತ್ರ ಆಗಿದ್ದ. ಈ ರೀತಿ ಸಿಲ್ಕ್ ಸ್ಮಿತಾ ನೋವಿನಲ್ಲಿ ಇರಬೇಕಾದ್ರೆ ಸಮಾಧಾನ ಮಾಡ್ತಾನೆ ಇವಳನ್ನ ಕುಡಿತಕ್ಕೆ ದಾಸಿಯನ್ನಾಗಿ ಮಾಡಿ ಅವಳ ಜೊತೆ 5 ವರ್ಷ ಸಂಬಂಧದಲ್ಲಿ ಇದ್ದು ಅವಳನ್ನ ಹಾಳು ಮಾಡಿದ್ದ. ಇನ್ನು ಅವನಿಗೆ ಅದಾಗಲೇ ಮದುವೆ ಆಗಿ 3 ಮಕ್ಕಳಿದ್ರು. ಅವನನ್ನೇ ಮದುವೆ ಆಗಬೇಕು ಅಂತ ಇವಳು ಅಂದ್ಕೊಂಡಿದ್ಲು. ಇದು ಹೀಗೆ ಇರಬೇಕಾದ್ರೆ ಸಿನಿಮಾದಲ್ಲಿ ಚಾನ್ಸ್ಗಳು ಬರ್ದೇ ಇದ್ದುದರಿಂದ ಸಿಲ್ಕ್ ಸ್ಮಿತಾ ನನಗೆ ಸ್ಟಾರ್ ಹೀರೋಗಳಿಂದಾನೆ ಚಾನ್ಸ್ಗಳು ಬರ್ತಾ ಇಲ್ಲ ಅಂತ ಮೀಡಿಯಾದಲ್ಲಿ ತನ್ನ ಜೊತೆ ಸಂಬಂಧ ಇಟ್ಕೊಂಡ ಹೀರೋಗಳ ಬಗ್ಗೆ ಎಲ್ಲ ಹೇಳಲು ಆರಂಭಿಸಿದ್ಲು. ಆದರೆ ಈ ಮೀಡಿಯಾದವರು ಅದನ್ನ ಇಮಿಡಿಯೇಟ್ ಆಗಿ ಪಬ್ಲಿಷ್ ಮಾಡದೆ ಈ ನ್ಯೂಸ್ನ ಅಡ್ಡ ಇಟ್ಕೊಂಡು ಆ ಸ್ಟಾರ್ ಹೀರೋಗಳ ಹತ್ರ ದುಡ್ಡು ಇಸ್ಕೊಂಡು ಆ ನ್ಯೂಸ್ಗೆ ಫುಲ್ ಸ್ಟಾಪ್ ಹಾಕಿದ್ರು. ಇನ್ನು ಈ ರೀತಿ ಸಿಲ್ಕ್ ಸ್ಮಿತಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಜಗಳ ಮಾಡುತ್ತಾ ಇದ್ದುದರಿಂದ ಇವಳಿಗೆ ಚಾನ್ಸ್ಗಳು ಪೂರ್ತಿಯಾಗಿ ಬರದೇ ನಿಂತೋಯ್ತು. ಇದರಿಂದ ಕುಡಿತಕ್ಕೆ ದಾಸಿಯಾದ ಸಿಲ್ಕ್ ಸ್ಮಿತಾನ ನೋಡಿ ಇದೇ ಸಮಯಕ್ಕಾಗಿ ವೇಟ್ ಮಾಡ್ತಿದ್ದ ಆ ಮ್ಯಾನೇಜರ್ ಈಕೆ ಹತ್ರ ಇದ್ದ ಎಲ್ಲ ಆಸ್ತಿ ಪೇಪರ್ ಮೇಲೆ ಇವಳ ಹತ್ರ ಸೈನ್ ಮಾಡಿಸ್ಕೊಂಡು ಇವಳ ಹಣ ಒಡವೆ ಎಲ್ಲ ತೆಗೆದುಕೊಂಡು ರಾತ್ರಿನೇ ಓಡಿ ಹೋದ. ಇನ್ನು ಈ ರೀತಿ ಇವಳು ಕಷ್ಟಪಟ್ಟು ಸಂಪಾದಿಸಿದ ಹಣ ಎಲ್ಲ ಹೋಗಿದ್ರಿಂದ ತಡೆಯಲಾಗದೆ ಸಿಲ್ಕ್ ಸ್ಮಿತಾ ಫೈನಲ್ ಆಗಿ ಇವಳ್ದು ಅಂತ ಉಳಿದಿದ್ದ 3 BHK ಫ್ಲಾಟ್ನ ತನ್ನ ಹತ್ರ ಉಳಿಸ್ಕೊಂಡ್ಲು. ಇನ್ನೆಲ್ಲರೂ ಹೇಳುವ ತರಹ ಮತ್ತು ಆ ಡರ್ಟಿ ಪಿಕ್ಚರ್ ಸಿನಿಮಾದಲ್ಲಿ ತೋರಿಸಿರುವ ತರಹ ಇವಳು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿ ತನ್ನ ಎಲ್ಲ ದುಡ್ಡನ್ನ ಕಳೆದುಕೊಳ್ಳಲಿಲ್ಲ ಅಂತಾನೆ ಹೇಳ್ಬೋದು. ಇವಳ ಆಸ್ತಿ 60 ರಿಂದ 80 ಲಕ್ಷ ಬೆಲೆ ಬಾಳ್ತಿತ್ತು. ಆದ್ದರಿಂದ 45 ಲಕ್ಷದವರೆಗೆ ಆ ಮ್ಯಾನೇಜರ್ ಎತ್ತುಕೊಂಡು ಹೋಗಿದ್ದ. ಇದರಿಂದ ನಂತರ ಇವಳ ಹತ್ರ ಒಂದು 20 ಲಕ್ಷ ಬೆಲೆ ಬಾಳುವ ಫ್ಲಾಟ್ ಮಾತ್ರ ಉಳಿತು. ಇನ್ನು 1995ರ ನಂತರ ಅಂತೂ ಚಾನ್ಸ್ಗಳೇ ಇಲ್ಲದೆ, ಜೊತೆಗಾರರು ಇಲ್ಲದೆ ತಮ್ಮವರೇ ಮೋಸ ಮಾಡಿದ್ರಿಂದ ಸಹಿಸಲು ಆಗದೆ ಸಿಲ್ಕ್ ಸ್ಮಿತಾ 1996 ಸೆಪ್ಟೆಂಬರ್ 23ರಂದು ಒಂದು ಲೆಟರ್ನಲ್ಲಿ ತನ್ನ ಹತ್ರ ಉಳಿದಿರುವ ಪ್ರಾಪರ್ಟಿನ ತನ್ನ ಅಮ್ಮ ಮತ್ತು ತಮ್ಮನಿಗೆ ಸೇರಬೇಕು ಅಂತ ಬರೆದು ಆತ್ಮಹತ್ಯೆ ಮಾಡಿಕೊಂಡ್ಲು. ಆದ್ರೆ ಎಷ್ಟೋ ಲಕ್ಷ ಜನ ಅಭಿಮಾನಿಗಳನ್ನ ಪಡೆದಿದ್ದ ಸಿಲ್ಕ್ ಸ್ಮಿತಾ ಸತ್ತು ಹೋದಾಗ ಇಂಡಸ್ಟ್ರಿಯಿಂದ ಯಾವ ಸ್ಟಾರ್ ಹೋಗ್ಲಿಲ್ಲ. ಆದ್ರೆ ಕನ್ನಡ ಹೀರೋ ಅರ್ಜುನ್ ಸರ್ಜಾ ಮಾತ್ರನೇ ಸಿಲ್ಕ್ ಸ್ಮಿತಾ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ರು. ಇನ್ನು ಅಲ್ಲಿಗೆ ಬಂದ ಮೀಡಿಯಾದವರು ಇದ್ರ ಬಗ್ಗೆ ಕೇಳಿದಾಗ ಅರ್ಜುನ್ ಸರ್ಜಾ ಸ್ಪಂದಿಸುತ್ತಾ ಸಿಲ್ಕ್ ಸ್ಮಿತಾ ಜೊತೆ ನಾನು ಒಂದು ಸಿನಿಮಾದಲ್ಲಿ ನಟಿಸಬೇಕಾದ್ರೆ ನಾನು ಸತ್ತೋದ್ರೆ ಕನಿಷ್ಠ ನೀನಾದ್ರೂ ಬರ್ತೀಯಾ ಅಂತ ಸಿಲ್ಕ್ ಸ್ಮಿತಾ ಕೇಳಿದ್ಲು ಅಂತ ಹೇಳುತ್ತಾ ತುಂಬಾ ಭಾವುಕರಾದ್ರು. ಇನ್ನು ಸಿಲ್ಕ್ ಸ್ಮಿತಾ ಹೀರೋಗಳ ಜೊತೆ ನಡೆದುಕೊಂಡಿದ್ದು ತಪ್ಪೇ ಆದ್ರೂ ಯಾರು ಇಲ್ಲದೆ ಇವಳ ಶವ ಸಂಸ್ಕಾರ ನಡೆದಿದ್ದು ದುರಾದೃಷ್ಟನೇ ಅಂತ ಹೇಳ್ಬೋದು. ಇಂತಹ ಸಿಲ್ಕ್ ಸ್ಮಿತಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.